ಹಲೋ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 4ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೀತಿನ ದ್ವೇಷನ ಭಾಗ 5. ಅಂದುಕೊಂಡಿದ್ದೆಲ್ಲ ಅಂದುಕೊಂಡಂತೆ ನಡೆಯುವುದಿಲ್ಲ. ನನ್ನ ಜೀವನದಲ್ಲಿ ಆಗಿದ್ದು ಅದೇ. ಅವನು ಹೇಳಿದಂತೆ ಅವನು ಹೇಳಿದ ಸ್ಥಳಕ್ಕೆ ಒಬ್ಬನೇ ಹೋದೆ. ಅವನು ನೋಡಲು ತೆಳ್ಳಗೆ, ಒಂದು ಶಾರ್ಟ್ ಮತ್ತು ಲುಂಗಿ ಹುಟ್ಟು, ಬಾಯಲ್ಲಿ ಗುಟುಕ ತಿನ್ನುತ್ತಾ ನಿಂತಿದ್ದ. ನನ್ನ ನೋಡಿ ಕೈ ಮಾಡಿ ಕರೆದ. ಅವನನ್ನು ಹುಡುಕಿ ಹುಡುಕಿ ಸಾಕಾಗಿತ್ತು. ಅವನ ನೋಡಿದ ಕೂಡಲೇ ನನಗೆ ನನ್ನ ಕೋಪ ನೆತ್ತಿಗೆ ಏರಿತ್ತು. ನಾನು ಅಲ್ಲಿಗೆ ಹೋಗುತ್ತಿದ್ದಂತೆ ಅವನನ್ನು ಹಿಡಿದು ಹೊಡೆಯಲು ಶುರು ಮಾಡಿದೆ. ಕೈಗೆ ಏನು ಸಿಗುತ್ತೋ ಅದನ್ನು ತಗೊಂಡು ಹೊಡೆಯುತ್ತಿದ್ದೆ. ಅವನು, ಏಕೆ ಸರ್, ಏಕೆ ಹೊಡೆಯುತ್ತಿದ್ದೀರಿ ಎಂದು ಕೂಗಿಕೊಳ್ಳುತ್ತಿದ್ದ. ಆದರೆ ಅವನ ಯಾವ ಮಾತು ನನ್ನ ಕಿವಿಗೆ ಬೀಳುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಕೋಪದಿಂದ ಅವನ ಕತ್ತಿನ ಪಟ್ಟಿ ಹಿಡಿದು, ಯಾಕೆ ಅಂತ ಕೇಳುತ್ತೀಯಾ? ನನ್ನ ಮಗಳನ್ನು ಮುಟ್ಟುವಷ್ಟು ಧೈರ್ಯ ಮಾಡ್ತೀಯಾ ಅಂತ ಮತ್ತೆ 2 ಹೊಡೆದೆ. ಸರ್, ನೀವು ಏನು ಹೇಳುತ್ತಿದ್ದೀರಾ? ನನಗೆ ಒಂದು ಅರ್ಥ ಆಗುತ್ತಿಲ್ಲ. ನಾನು ಕಳ್ಳತನ ಮಾಡುವಾಗ ಏನೋ ಕೈ ತಗಲಿರಬಹುದು. ಯಾರು ಅಂತ ಹೇಳಿ ನಾನವರನ್ನು ಕ್ಷಮೆ ಕೇಳುತ್ತೀನಿ ಎಂದೆನು. ನಿನಗೆ ಈ ಸರ ನೆನಪಿದೆಯಾ ಎಂದು ಸರ ತೋರಿಸಿ ಕೇಳಿದೆ. ಅದನ್ನು ನೋಡಿದ ತಕ್ಷಣ, ಸರ್, ಇದು ನಾನು ಕದ್ದಿದ್ದಲ್ಲ ಎಂದೆನು. ಮಗನೇ, ನನ್ನ ಹತ್ರನೇ ಸುಳ್ಳು ಬೊಗಳ್ತೀಯಾ ಅಂತ ಗದರಿದೆ. ಅದಕ್ಕೆ ಭಯದಿಂದ, ನಮ್ಮ ತಾಯಾಣೆ, ನಾನು ಇದನ್ನು ಕದ್ದಿಲ್ಲ. ನನಗೆ ಬೇರೆಯವರು ಇದನ್ನು ಮಾರಿ ದುಡ್ಡು ಕೊಡಿಸಲು ಹೇಳಿದ್ರು. ನಾನದನ್ನು ಮಾರಿ ದುಡ್ಡು ಕೊಟ್ಟೆ. ಅದಕ್ಕೆ ಅವರು ನನಗೆ ಸ್ವಲ್ಪ ದುಡ್ಡು ಕೊಟ್ಟರು. ಇಷ್ಟೇ ಸರ್ ನನಗೆ ಗೊತ್ತಿರೋದು ಅಂದ. ಆಗ ತಿಳಿಯಿತು, ಅವನು ಬರೀ ಸರಾನ ಮಾರಿದವನು. ಹಾಗಾದರೆ ಅಟ್ಯಾಕ್ ಮಾಡಿದವರು ಯಾರು? ಹಾಗಾದರೆ ಅವರು ಯಾರು ಹೇಳು ಅಂತ ಕೇಳಿದೆ. ಸರ್, ಅವರು ಯಾರು ಅಂತ ನಿಜವಾಗಿಯೂ ನನಗೆ ಗೊತ್ತಿಲ್ಲ. ಏನೋ ದುಡ್ಡಿನ ಆಸೆಗೆ ಆ ಸರಾನ ಮಾರಿದೆ ಅಷ್ಟೇ ಅಂದ. ಮತ್ತೆ ನನ್ನ ಸ್ಥಿತಿ ಮೊದಲಿಗೆ ಬಂದಿತು. ಹತಾಶೆಯಿಂದ ಅಲ್ಲೇ ಕೂತೆ. ಇದ್ದ ಒಂದು ಕ್ಲೂ ಕೂಡ ಅವರನ್ನು ಪತ್ತೆ ಮಾಡಲು ಸಹಾಯ ಮಾಡಲಿಲ್ಲ. ನನ್ನ ನೋಡಿ ಅವನು, ಸರ್, ಇಷ್ಟೊಂದು ಬೇಜಾರಾಗ್ತಿರೋದು ನೋಡಿದ್ರೆ ಏನೋ ದೊಡ್ಡ ತಪ್ಪು ನಡೆದಿದೆ ಅನಿಸುತ್ತಿದೆ. ನಾನವನನ್ನು ನೋಡಿದ್ದೀನಿ, ಮತ್ತೆ ಎಲ್ಲಿಯಾದರೂ ಕಂಡರೆ ನಿಮಗೆ ಹೇಳ್ತೀನಿ ಅಂದ. ನಾನವನನ್ನು ಅನುಮಾನದಿಂದ ನೋಡಿದೆ. ಅದಕ್ಕೆ ಅವನು, ಯಾಕೆ ಸರ್, ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ಕಳ್ಳಾನೇ ಇರಬಹುದು, ಅದು ಬರೀ ಹೊಟ್ಟೆಪಾಡಿಗೆ ಮಾತ್ರ. ಹಸಿವು ಯಾರ್ಯಾರಿಗೂ ಏನೇನೋ ಕಲಿಸುತ್ತೆ. ನನಗೆ ಈ ಕಳ್ಳತನ ಕಳಿಸಿದೆ ಅಂದ. ನೀನು ನನಗೆ ಅವನನ್ನು ತೋರಿಸು, ನಾನು ನನಗೆ ಒಂದು ಕೆಲಸ ಕೊಡಿಸುತ್ತೇನೆ. ಇದನ್ನೆಲ್ಲ ಬಿಟ್ಟು ಒಳ್ಳೆ ರೀತಿಯಿಂದ ಬದುಕು ಅಂದೆ. ಅವನ ಮುಖದಲ್ಲಿ ಸಂತಸ. ಕೈ ಮುಗಿದು, ಸರ್, ಇಷ್ಟು ದಿನ ಎಲ್ಲರೂ ಕಳ್ಳ ಕಳ್ಳ ಅಂತಿದ್ರು. ಏನೇ ಕೆಲಸ ಮಾಡಲು ಹೋದರೋ ನನ್ನ ಕಳ್ಳನ ರೀತಿಲೇ ನೋಡ್ತಿದ್ರು. ನೀವೇ ಮೊದಲು ಸರ್, ಕೆಲಸ ಕೊಡಿಸ್ತೀನಿ, ಒಳ್ಳೆ ರೀತಿಯಲ್ಲಿ ಬಾಳು ಎಂದಿದ್ದು. ತುಂಬ ಸಂತೋಷ ಆಗಿತ್ತು. ಖಂಡಿತ ಹಾಗೆ ಇರ್ತೀನಿ. ಹಾಗೆ ಅವನನ್ನು ನಿಮಗೆ ನಾನು ತೋರಿಸ್ತೀನಿ ಅಂದ. ನನಗೆ ಮರುಭೂಮಿಯಲ್ಲಿ ಒಂದು ನೀರಿನ ಚಿಲುಮೆ ಸಿಕ್ಕಿದ ಹಾಗೆ ಅನಿಸಿತು. ಪ್ಲೀಸ್, ಆ ಕೆಲಸ ಮಾಡೋ, ನನಗೆ ಅವರು ಬೇಕು ಅಂದೆ. ಅವನು ಸರಿ ಎಂದು ನನ್ನ ನಂಬರ್ ತಗೊಂಡ. ಮತ್ತೆ ಅವನ ನಂಬರಿಂದ ನನಗೆ ಮಿಸ್ ಕಾಲ್ ಕೊಟ್ಟ. ನನ್ನ ಹೆಸರು ಗಿರೀಶ ಅಂತ, ಎಲ್ಲರೂ ನನ್ನ ಗಿರಿ ಅಂತಾರೆ, ನೀವು ಹಾಗೆ ಸೇವ್ ಮಾಡ್ಕೊಳ್ಳಿ ಅಂದ. ನಾನವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿಂದ ಹೊರಟೆ. ಸ್ವಲ್ಪ ದಿನ ಅವರು ಯಾರು ಅಂತ ಯೋಚನೆ ಮಾಡುತ್ತಲೇ ಇದ್ದೆ. ಆಗ ಒಂದು ದಿನ ಗಿರಿನ ಕಡೆಯಿಂದ ಕರೆ ಬಂದಿತು. ಮತ್ತೆ ಅದೇ ವ್ಯಕ್ತಿ ಅವನ ಬಳಿ ಒಂದು ಬೈಕ್ ಮಾರಲು ಬಂದಿದ್ದ ಅಂತ ಹೇಳಿದ. ಅದಕ್ಕೆ ಅದನ್ನು ಮಾರಿಕೊಡುತ್ತೇನೆ ಎಂದು ಹೇಳಿದ್ದೇನೆ. ಬೈಕ್ ಮಾರಿದ ಹಣ ಪಡೆಯಲು ಮತ್ತೆ ಬರುತ್ತಾನೆ. ನೀವು ಬನ್ನಿ, ಅವನನ್ನು ನಾನು ನಿಮಗೆ ತೋರಿಸುತ್ತೇನೆ ಅಂದ. ನಾನು ಸರಿ ಅಂತ ಹೇಳಿ ಅವನು ಹೇಳಿದ ಸ್ಥಳಕ್ಕೆ ಹೇಳಿದ ಸಮಯಕ್ಕೆ ಅವನನ್ನು ಭೇಟಿಯಾದೆ. ಸರ್, ಇನ್ನೇನು ಅವನು ಬರುವ ಸಮಯ, ನೀವು ಅಲ್ಲಿ ಸ್ವಲ್ಪ ಮರೆಯಲ್ಲಿ ಇರಿ, ನಾನು ಸನ್ನೆ ಮಾಡಿದಾಗ ಬನ್ನಿ ಅಂದ. ಸರಿ ಅಂತ ಅಲ್ಲೇ ಒಂದು ಮರದ ಮರೆಯಲ್ಲಿ ನಿಂತೆ. ಅವನು ಹೇಳಿದ ವ್ಯಕ್ತಿ ಬಂದು ದುಡ್ಡು ತಗೊಂಡು ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟ. ನಾನವನ ಸಿಗ್ನಲ್ಗೆ ಕಾಯುತ್ತಿದ್ದೆ. ಇದ್ದಕ್ಕಿದ್ದಂತೆ ಗಿರಿ ಆ ವ್ಯಕ್ತಿಯನ್ನು ಹಿಡಿದು ನನ್ನ ಕೂಗಿದ. ನಾನು ಓಡಿ ಹೋದೆ. ಅಷ್ಟರಲ್ಲಿ ಅವನು ತಪ್ಪಿಸಿಕೊಂಡು ಓಡಿ ಹೋಗುತ್ತಿದ್ದ. ನಾನು ಅಲ್ಲೇ ಇದ್ದ ಒಂದು ಕಲ್ಲನ್ನು ತಗೊಂಡು ಅವನಿಗೆ ಬೀಸಿದೆ. ಅದು ಸರಿಯಾಗಿ ಅವನ ಕುತ್ತಿಗೆ ಕೆಳಗೆ ಬಿತ್ತು. ಆ ಹೊಡೆತಕ್ಕೆ ಅವನು ಅಲ್ಲೇ ಜಾರಿ ಬಿದ್ದ. ನಾನವನನ್ನು ಹಿಡಿದು ಮರಕ್ಕೆ ಹೊರಗಿಸಿ ಹೊಡೆಯುತ್ತಿದ್ದೆ. ಅಷ್ಟರಲ್ಲಿ ಗಿರಿ ಅವನನ್ನು ಮರದ ಹಿಂದೆಯಿಂದ ಕೈಗಳನ್ನು ತನ್ನ ಟವಲ್ನಿಂದ ಕಟ್ಟಿದ. ಆಗ ನಾನು ಆ ಸರಾನ ಅವನಿಗೆ ತೋರಿಸಿ, ಇದು ನಿನಗೆ ನೆನಪಿದೆಯಾ ಅಂತ ಕೇಳಿದೆ. ಅದನ್ನು ನೋಡುತ್ತಿದ್ದಂತೆ ಅವನ ಮುಖದಲ್ಲಿ ಗಾಬರಿ ಕಾಣಿಸಿತು. ಆಗ ನನಗೆ ತಿಳಿಯಿತು,
ಅದರಲ್ಲಿ ಒಬ್ಬನು ಇವನೇ ಅಂತ ಕೋಪ ತಡೆಯಲಾಗದೆ ಅವನನ್ನು ಚೆನ್ನಾಗಿ ಹೊಡೆದೆ. ಅವನು ತಪ್ಪಾಯ್ತು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಿದ್ದ. ಕ್ಷಮೆ ನಿನ್ನಂಥವರಿಗೆ? ಕ್ಷಮಿಸಲು ನೀನು ಮಾಡಿರುವುದು ತಪ್ಪಲ್ಲ, ಅಪರಾಧ. ನನ್ನ ಮಗಳಿಗೆ ಒಂದು ಹನಿ ಕಣ್ಣೀರು ಬಂದರೂ ನನಗೆ ಸಹಿಸಲು ಆಗಲ್ಲ. ಅಂಥದ್ರಲ್ಲಿ ಅವಳನ್ನು ಕಣ್ಣೀರಲ್ಲಿ ಕೈ ತೊಳೆಯುವ ಹಾಗೆ ಮಾಡಿದ್ದೀರಾ ಅಂತ ಅವನನ್ನು ಅಲ್ಲೇ ಇದ್ದ ಮರದ ತುಂಡನ್ನು ತಗೊಂಡು ಹೊಡೆದೆ. ಇದಕ್ಕೆಲ್ಲ ನನ್ನ ಫ್ರೆಂಡ್ ಕಾರಣ. ಅವನು ನಿಮ್ಮ ಮಗಳನ್ನು ಫಾಲೋ ಮಾಡ್ತಿದ್ದ. ನಾನು ನನ್ನ ಇನ್ನೊಬ್ಬ ಫ್ರೆಂಡ್ ರೂಮಲ್ಲಿ ಕುಡಿಯುತ್ತಾ ಕೂತಿದ್ದೆವು. ಆಗ ಅವನು ಬಂದು ಹುಡುಗಿ ಆಸೆ ತೋರಿಸಿ ಅವಳು ಒಂಟಿಯಾಗಿದ್ದಾಳೆ ಅಂತ ನಮ್ಮನ್ನು ಕರೆದುಕೊಂಡು ಹೋದ. ನಾವು ಚೆನ್ನಾಗಿ ಕುಡಿದಿದ್ದೆವು. ಅವನ ಮಾತು ಕೇಳಿ ಮಣ್ಣು ತಿನ್ನುವ ಕೆಲಸ ಮಾಡಿದೆವು. ದಯವಿಟ್ಟು ನನ್ನ ಕ್ಷಮಿಸಿ ಎಂದು ಕೇಳಿಕೊಂಡ. ಅವನ್ಯಾಕೆ ನನ್ನ ಮಗಳನ್ನು ಫಾಲೋ ಮಾಡ್ತಿದ್ದ ಅಂತ ಕೇಳಿದೆ. ಅದಕ್ಕೆ ಅವನು ಅದು ನಮಗೆ ಗೊತ್ತಿಲ್ಲ ಅಂದ. ಅವನು ಯಾರು, ಎಲ್ಲಿರ್ತಾನೆ ಅಂತ ಕೇಳಿದೆ. ಅವನು ಆ ಘಟನೆ ಆದ ಮೇಲೆ ಮನೆ ಖಾಲಿ ಮಾಡಿ ಬೇರೆ ಎಲ್ಲೋ ಹೋಗಿದ್ದಾನೆ. ಅವನು ಎಲ್ಲಿ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ ಅಂದ. ಇನ್ನೊಬ್ಬ ಎಲ್ಲಿದ್ದಾನೆ ಅಂತ ಕೇಳಿದೆ. ಅವನದು ಏನೂ ತಪ್ಪಿಲ್ಲ, ಅವನು ನನ್ನ ಹಾಗೆ ಮಾಡಿದ್ದು ಅಂದ. ಅವನೆಲ್ಲಿ ಅಂತ ಹೇಳಿದ್ರೆ ಅವನನ್ನು ಹೀಗೆ ಹೊಡೆದು ಸಮಾಧಾನ ಹಾಕ್ತೀನಿ. ಈಗ ಹೇಳಿಲ್ಲ ಅಂದರೆ ನಿನ್ನ ಸಾಯಿಸಿ ಬಿಡ್ತೀನಿ, ಆಮೇಲೆ ಅವನನ್ನು ಹುಡುಕ್ತೀನಿ ಅಂದೆ. ಆಗ ಅವನು ಅವನ ಫ್ರೆಂಡ್ ಇರುವ ಜಾಗ ಹೇಳಿದ. ಆಗ ಅವನಿಗೆ ಹೇಳಿದೆ, ನನ್ನ ಮಗಳನ್ನು ಮುಟ್ಟೋದು ಅಂದರೆ ಆ ಯಮನ ಹತ್ತಿರ ಅಪಾಯಿಂಟ್ಮೆಂಟ್ ತಗೊಂಡಂಗೆ ಅಂತ. ಮತ್ತೆ ಅವನು ಯಾರು ಅಂತ ಹೇಳಿದ್ರೆ ಬಿಡ್ತೀನಿ ಅಂದ್ರಿ ಅಂತ ಕೇಳಿದ. ನಾನು ಮಾತಿಗೆ ತಪ್ಪಲ್ಲ, ನಾನು ಹೇಳಿದ್ದೆ ಸಾಯಿಸಿ ಬಿಡ್ತೀನಿ ಅಂತ. ಅದಕ್ಕೆ ಮೊದಲು ಸಾಯಿಸಿ ಆಮೇಲೆ ಬಿಡ್ತೀನಿ ಅಂತ ಹೇಳಿ ಅವರಿಗಂತಲೇ ಒಂದು ಚಾಕುನ ನನ್ನ ಹತ್ರ ಯಾವಾಗೂ ಇಟ್ಕೊಂಡಿರ್ತಿದ್ದೆ. ನನ್ನ ಮಗಳ ಅಳು ಕೂಗು ಎಲ್ಲ ನೆನಪಿಗೆ ಬಂದು ಆ ಚಾಕುಯಿಂದ ಅವನನ್ನು ಚುಚ್ಚಿ ಚುಚ್ಚಿ ಸಾಯಿಸಿದೆ. ಇದನ್ನು ಕೇಳುತ್ತಿದ್ದ ಶೇಖರ್, ಉದಯ್ ಮತ್ತು ಚಂದು ದಂಗಾಗಿ ಹೋಗಿದ್ದರು. ಚಂದುಗೆ ಗಂಟಲು ಒಣಗಿತು. ಅಲ್ಲೇ ಇದ್ದ ಗ್ಲಾಸ್ ತಗೊಂಡು ನೀರು ಕುಡಿದ. ನಂತರ ಅವನನ್ನು ಸಾಯಿಸಿದ್ದು ನೀವಾ ಅಂತ ಕೇಳಿದ. ಇಷ್ಟೆಲ್ಲ ಕೇಳಿದ ಮೇಲೆ ನಿನಗೆ ಆ ಡೌಟ್ ಏಕೆ ಬಂತು? ಅವಳ ತಂಟೆಗೆ ಬಂದರೆ ಯಾರನ್ನು ನಾನು ಬಿಡಲ್ಲ. ಮತ್ತೆ ರಂಜಿತ್ ಅವರನ್ನು ಕೊಂದಿದ್ದು ಅಂತ ದಿವಿಜಾ ಹೇಳಿದ್ಲು ಅಂದ. ಅವಳಿಗೆ ಅವಳ ತಂದೆ ಕೋಪದ ಬಗ್ಗೆ ಗೊತ್ತಿಲ್ಲ. ಪೊಲೀಸ್ ಅವನು ಸತ್ತಿರುವ ರೀತಿ ನೋಡಿ ಇದು ಯಾರೋ ತುಂಬ ಆಕ್ರೋಶದಿಂದ ಸಾಯಿಸಿದ್ದಾರೆ ಅಂತ ಹೇಳಿದರು. ಅಷ್ಟು ಕೋಪ ಆಕ್ರೋಶ ರಂಜಿತ್ಗೆ ಇರೋದು ಅವನೇ ಮಾಡಿರೋದು ಅಂತ ತಿಳ್ಕೊಂಡು ಅವನ್ನ ಕೇಳಿದ್ದಾಳೆ. ಯಾವುದೋ ಟೆನ್ಷನ್ನಲ್ಲಿ ಅವನು ಹೌದು ಅಂತ ಒಪ್ಪಿಕೊಂಡ. ನಂತರ ಅವಳ ಖುಷಿ ನೋಡಿ ಅದೇ ಸುಳ್ಳನ್ನ ಒಪ್ಪಿಕೊಳ್ಳುತ್ತಾ ಬಂದ. ನಾನು ಅವನೇ ಅವಳ ಮುಂದೆ ಹೀರೋ ಆಗಲಿ ಅಂತ ಸುಮ್ಮನೆ ಇದ್ದೆ. ಪೊಲೀಸವರು ನಿಮ್ಮನ್ನ ಪತ್ತೆ ಮಾಡಲಿಲ್ವಾ ಅಂತ ಚಂದು ಮತ್ತೆ ಕೇಳಿದ. ಅವರಿಗೆ ನನ್ನ ಯಾವ ಕ್ಲೂ ಸಿಗದಂತೆ ಮಾಡಿದ್ದೆ. ಹಾಗೆ DIG ನನ್ನ ಸ್ನೇಹಿತ ಅಲ್ವಾ, ಅವನಿಗೂ ನಾನು ತಿಳಿಸಿದ್ದೆ. ಅಲ್ಲಿ ಯಾವುದಾದರೂ ಕ್ಲೂ ಸಿಕ್ಕರೂ ನೀನೇ ಮಾಡಿದ್ದು ಅಂತ ಗೊತ್ತಾದರೆ ನಾನು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ತಮಾಷೆ ಮಾಡಿದ. ಸತ್ತವನು ಒಬ್ಬ ರೌಡಿ ಶೀಟರ್ ಆಗಿದ್ದರಿಂದ DIG ಅಷ್ಟು ತಲೆ ಕೆಡಿಸಿಕೊಳ್ಳಲಿಲ್ಲ. ಅವನ ಕೈಗೆ ಸಿಕ್ಕಿದ್ದರೆ ಜೈಲಲ್ಲಿ ಆರಾಮಾಗಿ ಇರ್ತಾ ಇದ್ದ. ಆದರೆ ನನ್ನ ಕೈಯಲ್ಲಿ ಸಿಕ್ಕಿ ನನ್ನ ಆಕ್ರೋಶಕ್ಕೆ ಬಲಿಯಾದ. ನನಗೆ ಅವನನ್ನು ಕೊಂದಿದ್ದಕ್ಕೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಒಬ್ಬ ತಂದೆಯಾಗಿ ನನ್ನ ಮಗಳ ಮೇಲೆ ನಡೆದ ಕೃತ್ಯಕ್ಕೆ ನಾನು ಸೇಡು ತೀರಿಸಿಕೊಳ್ಳುತ್ತಿದ್ದೆ. ಇದರಲ್ಲಿ ಸಹಾಯ ಮಾಡಿದ ಗಿರಿಗೆ ನಾನು ನಮ್ಮ ಅನಾಥಾಶ್ರಮದಲ್ಲಿ ಒಂದು ಕೆಲಸ ಕೊಟ್ಟೆ. ಅವನು ಹೇಳಿದಂತೆ ಕಳ್ಳತನ ಬಿಟ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತಾ ಜೀವನ ನಡೆಸುತ್ತಿದ್ದಾನೆ. ನಂತರ ನಾನು ಇನ್ನೊಬ್ಬನ ಹುಡುಕಾಟಕ್ಕೆ ಹೊರಟೆ. ಅದಕ್ಕಾಗಿ ಒಂದು ತಂಡ ರಚಿಸಿದೆ. ಅವರು ಇದೆಲ್ಲ ಮಾಹಿತಿ ನನಗೆ ಕೊಡುತ್ತಿದ್ದರು. ಕೊಲೆಯಾದ ವ್ಯಕ್ತಿ ಕೊಟ್ಟ ಮಾಹಿತಿ ಪ್ರಕಾರ ಅವನೊಬ್ಬ ಲಾರಿ ಡ್ರೈವರ್ ಆಗಿದ್ದ. ಅವನು ಬೇರೆ ಬೇರೆ ಕಡೆ ಓಡಾಡುತ್ತಿದ್ದರಿಂದ ಅವನನ್ನು ಪತ್ತೆ ಹಚ್ಚೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ನಾನು ರಚಿಸಿದ ತಂಡ ಅವನನ್ನು ಹುಡುಕಲು ಸತತ ಪ್ರಯತ್ನ ಮಾಡುತ್ತಿದ್ದರು. ಅವನ ಹೆಸರು ಮತ್ತು ಅವನು ಲಾರಿ ಡ್ರೈವರ್ ಅನ್ನೋದು ಬಿಟ್ಟರೆ ನಮಗೆ ಯಾವುದೇ ಮಾಹಿತಿ ಇರಲಿಲ್ಲ. ಸತ್ತ ವ್ಯಕ್ತಿಯ ಮನೆಯನ್ನು ಹುಡುಕುತ್ತಾ ಹೊರಟಾಗ ಅವನ ಮನೆಯಲ್ಲಿ ಇವನು ಒಬ್ಬನೇ ಇರುವುದು ತಿಳಿಯಿತು. ಹೇಗಾದರೂ ಮಾಡಿ ಅವನ ಮನೆಯಲ್ಲಿ ಏನಾದರೂ ಕ್ಲೂ ಹುಡುಕಬೇಕು ಅಂದುಕೊಂಡೆ. ಒಂದು ದಿನ ಯಾರಿಗೂ ಗೊತ್ತಾಗದಂತೆ ನನ್ನ ತಂಡ ಅವನ ಮನೆಗೆ ಹೋಗಿ ಅಲ್ಲಿ ಸಿಕ್ಕ ಎಲ್ಲ ಮಾಹಿತಿಯನ್ನು ನನಗೆ ಕೊಟ್ಟರು. ಆಗ ಅಲ್ಲಿ ಒಂದಿಷ್ಟು ನಂಬರ್ ಬರೆದ ಬುಕ್ ಸಿಕ್ಕಿತ್ತು.
ಅದರಲ್ಲಿ ಇದ್ದ ಎಲ್ಲ ನಂಬರ್ಗೆ ಕರೆ ಮಾಡಲು ಪ್ರಯತ್ನಿಸಿದೆ. ಎಲ್ಲವೂ ಸ್ವಿಚ್ ಆಫ್ ಬರುತ್ತಿತ್ತು. ಆದರೆ ಒಂದು ನಂಬರ್ ಮಾತ್ರ ರಿಂಗ್ ಆಯಿತು. ಆದರೆ ಯಾರೂ ಕಾಲ್ ರಿಸೀವ್ ಮಾಡಲಿಲ್ಲ. ಅದಕ್ಕೆ ಆ ಎಲ್ಲ ನಂಬರ್ಗೆ ಒಂದು ಡಮ್ಮಿ ಮೆಸೇಜ್ ಕಳಿಸಿದ್ದೆ. ಅವತ್ತಿನ ದಿನ ರಾತ್ರಿ ಒಂದು ನಂಬರ್ಗೆ ಮೆಸೇಜ್ ಹೋಯಿತು. ತಕ್ಷಣ ಆ ನಂಬರಿಂದ ಕರೆ ಬಂದಿತು. ನಾನು ರಿಸೀವ್ ಮಾಡಿದೆ. ಆ ಕಡೆಯಿಂದ ಮಾತಾಡಿದ ಮಾತು ಕೇಳಿ ನನಗೆ ದೊಡ್ಡ ಆಘಾತ ಆಯಿತು. ಅವನು ಕೇಳಿದ್ದು, ಕ್ಯಾ ಬಾಯ್, ಚಿಕನಿ ಮಿಲಾ ಕ್ಯಾ ಅಂದ. ಆಗ ತಿಳಿಯಿತು ಇವರೆಲ್ಲ ಹುಡುಗಿ ಮಾರಾಟ ದಂಧೆಗೆ ಸೇರಿದವರು ಅಂತ. ನನಗೆ ಅದನ್ನು ತಿಳಿದ ಮೇಲೆ ನನ್ನ ನಿದ್ದೆಯೇ ಹಾರಿ ಹೋಯಿತು. ನನಗೆ ಏನು ಮಾತಾಡಬೇಕು ತಿಳಿಯಲಿಲ್ಲ. ಒಂದು ರೀತಿಯ ಭಯ. ಆದರೂ ಹಾ ಕಬ್ಬಾವೋಗೆ ಅಂದೆ. ಅದಕ್ಕೆ ಅವನಿಗೆ ನನ್ನ ಧ್ವನಿ ಬೇರೆ ಅನಿಸಿತು. ಕೋನ್ ಹೋ ತುಮ್, ಬಾಲು ಕಹಾ ಹೇ ಅಂತ ಕೇಳಿದ. ಅದಕ್ಕೆ ನಾನು, ಅವನ ಸ್ನೇಹಿತ ಸೂರಿ ಹೇಳಿದ್ದ ನಿನ್ನ ಹತ್ರ ಮಾತಾಡೋ, ನನಗೆ ಆಗಲ್ಲ ಅಂತ. ಅದಕ್ಕೆ ಅವನು ಹೇಳಿದ ಹಾಗೆ ಡಮ್ಮಿ ಮೆಸೇಜ್ ಕಳಿಸಿದ್ದೆ ಅಂತ ಅಂದೆ. ಅವನಿಗೆ ಏನನಿಸಿತೋ ಅವನು ನನ್ನ ನಂಬಿದ. ಯಾವಾಗ ಬರ್ತಿದೀಯಾ ಅಂತ ಕೇಳಿದೆ. ಅದಕ್ಕೆ ಅವನು ಪುಣೆಯಲ್ಲಿ ಇರುವುದಾಗಿ, ನಾಳೆ ಬರುವುದಾಗಿ ತಿಳಿಸಿದ. ಅವನು ಬಂದ ಮೇಲೆ ಇದೇ ನಂಬರ್ಗೆ ಕಾಲ್ ಮಾಡಿ ಎಲ್ಲಿಗೆ ಬರಬೇಕು ಅಂತ ಹೇಳ್ತೀನಿ ಅಂದ. ನಾನು ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ಅವನ ಮಾತುಗಳು ಕೇಳಿ ಏನೋ ದೊಡ್ಡ ಸಂಚು ನಡೆದಿದೆ ಅಂತ ನನಗೆ ತಿಳಿಯಿತು. ನನ್ನ ಒಳಗೆ ಏನೋ ಭಯ. ನನಗೆ ಗೊತ್ತಿಲ್ಲದೆ ಬೆವರುತ್ತಿದ್ದೆ. ಅದೇ ಯೋಚನೆಯಲ್ಲಿ ನಾನು ಇಡೀ ರಾತ್ರಿ ಕಳೆದೆ. ಏನಿದು, ಬಲಾತ್ಕಾರ ಎಂಬ ಸುಳಿಯಿಂದ ಪಾರಾದಳು ಅಂದುಕೊಂಡರೆ ಇದೇನು ಇನ್ನೊಂದು ದೊಡ್ಡ ಸುಳಿಯಲ್ಲಿ ಬಿದ್ದಿರುವ ಹಾಗಿದೆ ಅನಿಸಿತು. ಇದೇ ಸ್ಟ್ರೆಸ್ಸಲ್ಲಿ ಬೆಳಗ್ಗೆ ನಾನು ಕೂತಿರುವಾಗ ದಿವಿಜಾ ಬಂದು ಅವಳ ಮತ್ತು ರಂಜಿತ್ ಪ್ರೀತಿ ವಿಷಯ ಮಾತಾಡಿದಳು. ಅದಕ್ಕೆ ನಾನು, ಸದ್ಯ ಸ್ವಲ್ಪ ದಿನ ಈ ವಿಷಯದ ಬಗ್ಗೆ ಮಾತಾಡಬೇಡ ಅಂದೆ. ಅದಕ್ಕೆ ಅವಳು ಯಾಕೆ ಏನು ಅಂತ ಪ್ರಶ್ನೆ ಕೇಳುತ್ತಾ ನನ್ನ ಕೋಪ ನೆತ್ತಿಗೆ ಏರಿಸಿದಳು. ಆ ಕರೆಯ ಬಗ್ಗೆ ಮೊದಲೇ ಕೋಪದಲ್ಲಿ ಇದ್ದ ನನಗೆ ಅವಳಿಂದ ಇನ್ನೂ ತಾರಕಕ್ಕೆ ಏರಿತು. ಅದೇ ಕೋಪದಲ್ಲಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಕೂಗಾಡಿದೆ. ಅವಳು ಅವನನ್ನೇ ಮದುವೆ ಆಗುವೆ ಎಂದಾಗ ನಾನು, ಅದು ಹೇಗೆ ಆಗುತ್ತೀಯಾ, ನಾನು ನೋಡ್ತೀನಿ ಅಂತ ಹೇಳಿ ಅವಳನ್ನು ರೂಮಲ್ಲಿ ಕೂಡಿ ಹಾಕಿದೆ. ಆ ಕೋಪದಲ್ಲಿ ಇದೆಲ್ಲ ನನಗೆ ಗೊತ್ತಿಲ್ಲದೆ ನಡೆದು ಹೋಯಿತು. ಸ್ವಲ್ಪ ಸಮಾಧಾನ ಆದ ಮೇಲೆ ಛೇ, ನಾನು ಹೀಗೆ ಮಾಡಿದೆ ಅಂತ ಅನಿಸಿತು. ಸದ್ಯ ಅವಳು ಅಲ್ಲೇ ಇರಲಿ, ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡರೂ ಪರವಾಗಿಲ್ಲ. ಎಲ್ಲ ಮುಗಿದ ಮೇಲೆ ಅವಳ ಜೊತೆ ಮಾತಾಡಿದರೆ ಅರ್ಥ ಮಾಡಿಕೊಳ್ಳುತ್ತಾಳೆ ಅಂತ ಅಂದುಕೊಂಡೆ. ಆ ದಿನ ಸಂಜೆ ಅವನ ಕರೆ ಬಂದಿತು. ಯಾವುದೋ ಗೋಡನ್ಗೆ ಹುಡುಗಿಯನ್ನ ಕರೆದುಕೊಂಡು ಬರಲು ಹೇಳಿದ್ದ. ನಾನು ನನ್ನ ತಂಡದವರಿಗೆ ಅವನನ್ನು ಟ್ರ್ಯಾಕ್ ಮಾಡಲು ಹೇಳಿದ್ದೆ. ಅವರು ಆ ಕರೆನ ಟ್ರ್ಯಾಕ್ ಮಾಡಿ ಅವನು ಸದ್ಯ ಎಲ್ಲಿದ್ದಾನೆ ಅಂತ ತಿಳಿಯಿತು. ಆಗ ನಮ್ಮವರು ಅವನನ್ನು ಫಾಲೋ ಮಾಡ್ತಾ ಇದ್ರು. ಅವನ ಪ್ರತಿಯೊಂದು ಮಾಹಿತಿ ನನಗೆ ಕೊಡುತ್ತಿದ್ದರು. ಅವನು ಹೇಳಿದ ಜಾಗದಲ್ಲಿ ತುಂಬ ಜನ ಇರುವುದಾಗಿ ಮಾಹಿತಿ ನನಗೆ ತಿಳಿಯಿತು. ಅದಕ್ಕೆ ನಾನು ಅವನನ್ನು ಅಲ್ಲಿಂದ ಬೇರೆ ಕಡೆ ಕರೆಸುವ ಯೋಚನೆ ಮಾಡಿದೆ. ಅವರು ಇರುವ ಜಾಗದ ಮಾಹಿತಿನ ನಾನು ಪೊಲೀಸ್ಗೆ ತಿಳಿಸಿದೆ. ಇನ್ನೇನು ಪೊಲೀಸ್ ಅಲ್ಲಿಗೆ ಸೇರುವ ಸಮಯಕ್ಕೆ ಅವನಿಗೆ ಕರೆ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಹೇಳಿದೆ. ಎಲ್ಲರೂ ಒಂದೊಂದು ದಿಕ್ಕಿಗೆ ಓಡಿ ಹೋದರು. ಆಗ ನಮ್ಮವರು ಅವನನ್ನು ರಕ್ಷಿಸುವಂತೆ ಕಾರ್ನಲ್ಲಿ ಪಿಕ್ ಮಾಡಿ ನಾನು ಹೇಳಿದ ಸ್ಥಳಕ್ಕೆ ಕರೆತಂದರು. ಅಲ್ಲಿಗೆ ಬಂದ ಮೇಲೆ ಅವನಿಗೆ ತಿಳಿಯಿತು ಅವನು ಕಿಡ್ನಾಪ್ ಆಗಿದ್ದಾನೆ ಅಂತ. ಅವನನ್ನು ಒಂದು ಕಡೆ ಕಟ್ಟಿ ಹಾಕಿ ನಾನು ಆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ವಿಚಾರಿಸಿದೆ. ಅವನು ತನಗೆ ಏನೂ ಗೊತ್ತಿಲ್ಲ ಅಂದ. ಅದಕ್ಕೆ ನಾನು ಅವನ ಸ್ನೇಹಿತನ ಫೋಟೋ ತೋರಿಸಿ ಅವನು ಕೊಲೆಯಾದ ವಿಷಯ ಹೇಳಿದೆ. ಊರೆಲ್ಲ ಅಲಿಯುತ್ತಿದ್ದ ಅವನಿಗೆ ಅವನ ಸ್ನೇಹಿತ ಸತ್ತ ವಿಷಯ ತಿಳಿದಿರಲಿಲ್ಲ. ಆ ವಿಷಯ ಕೇಳಿ ಭಯದಿಂದ ಪೂರ್ತಿ ಬೆವರಿ ಹೋದ. ನಂತರ ಅವನು ಯಾರೋ ನನಗೆ ಗೊತ್ತಿಲ್ಲ ಅಂದ. ಸರಿ, ಅವನು ಯಾರು ಅಂತ ಗೊತ್ತಾಗೋದು ನನಗೆ ಬೇಡ. ನನಗೆ ಸೂರಿ ಎಲ್ಲಿದ್ದಾನೆ ಹೇಳು ಅಂದೆ. ಅವನು ಕೂಡ ಗೊತ್ತಿಲ್ಲ ಅಂದ. ಆಗ ನಮ್ಮ ಹುಡುಗರು ಅವನನ್ನು ಸ್ವಲ್ಪ ಟಾರ್ಚರ್ ಮಾಡಿದರು. ನೀನು ಹೇಳಿದರೆ ನಿನ್ನ ಬಿಡ್ತೀನಿ, ಇಲ್ಲ ಅಂದರೆ ನಿನ್ನ ಸ್ನೇಹಿತನಿಗೆ ಆದ ಗತಿ ನಿನಗೂ ಆಗುತ್ತೆ. ಆಮೇಲೆ ನಾನು ಸೂರಿನ ಹೇಗಾದರೂ ಮಾಡಿ ಕಂಡು ಹಿಡಿತೀನಿ. ಅವನು ಎಲ್ಲಿ ಅಂತ ಹೇಳಿ ಬದುಕ್ತೀಯೋ ಇಲ್ಲ ಅವನಿಗೋಸ್ಕರ ಸಾಯ್ತೀಯೋ ಅಂತ ಚಾಕು ತೋರಿಸಿದೆ. ಅದನ್ನು ನೋಡಿ ಗಾಬರಿಯಿಂದ ಅವನ ಬಗ್ಗೆ ಹೇಳಿದರೆ ನನ್ನ ಬಿಡ್ತೀರಾ ಅಂತ ಕೇಳಿದ. ಸರಿ ಬಿಡ್ತೀನಿ ಹೇಳು ಅಂದೆ. ಬಿಡ್ತೀರಾ ಅಂತ ಹೇಗೆ ನಂಬಲಿ ಅಂತ ಕೇಳಿದ. ಆಗ ಅವನ ಕಟ್ಟು ಬಿಚ್ಚಿ ಹೇಳಿ ಇಲ್ಲಿಂದ ಹೋಗಬಹುದು, ಓಡಿ ಹೋಗಲು ಪ್ರಯತ್ನ ಮಾಡಿದರೆ ಸಾಯ್ತೀಯಾ ಅಂದೆ.
ಅದಕ್ಕೆ ಅವನು ಸರಿ ಅಂತ ಸೂರಿ ಬಗ್ಗೆ ಹೇಳಲು ಶುರು ಮಾಡಿದ. ಸೂರಿ ಒಬ್ಬ ಹುಡುಗಿ ವ್ಯಾಪಾರಿ. ಅವನು ಹುಡುಗಿಯರನ್ನ ಟ್ರ್ಯಾಪ್ ಮಾಡಿ ಅವರನ್ನು ಇವನ ಜೊತೆ ಲಾರಿಯಲ್ಲಿ ಸಾಗಿಸುತ್ತಿದ್ದ. ಅವತ್ತಿನ ದಿನ ಅವನು ಬಂದು ಇವರನ್ನು ಕರೆದುಕೊಂಡು ಹೋಗಿದ್ದು, ಅಲ್ಲಿ ನಡೆದಿದ್ದು ಎಲ್ಲ ಹೇಳಿದ. ಅವನು ಇವನ ನಂಬರ್ಗೆ ಆಗಾಗ ಬೇರೆ ನಂಬರಿಂದ ಕರೆ ಮಾಡುತ್ತಾನೆ, ಇಲ್ಲ ಡಮ್ಮಿ ಮೆಸೇಜ್ ಕಳಿಸುತ್ತಾನೆ. ಆಗ ಮಾತ್ರ ಅವನನ್ನು ಭೇಟಿಯಾಗಲು ಸಾಧ್ಯ ಅಂತ ಹೇಳಿದನು. ಸರಿ, ಆ ಮೊಬೈಲ್ ನನಗೆ ಕೊಟ್ಟು ನೀನು ಹೋಗು ಅಂದೆ. ಅವನು ಆ ಮೊಬೈಲ್ನ ನನಗೆ ಕೊಟ್ಟು ಅಲ್ಲಿಂದ ಹೊರಟ. ಆ ಮೊಬೈಲ್ ಓಪನ್ ಮಾಡಿ ನೋಡಿದರೆ ಎಷ್ಟೋ ಹುಡುಗಿಯರ ಫೋಟೋ ಮತ್ತು ಡೀಟೇಲ್ಸ್ ಇತ್ತು. ಅವರು ಮುಂದೆ ಯಾವ ಹುಡುಗಿಯನ್ನ ಟ್ರ್ಯಾಪ್ ಮಾಡುತ್ತಾರೆ ಅಂತ ಎಲ್ಲ ಇತ್ತು. ಆದರೆ ನನಗೆ ಕಾಡಿದ ವಿಷಯ, ನನ್ನ ಮಗಳ ಫೋಟೋ ಅದರಲ್ಲಿ ಇರಲಿಲ್ಲ. ಆದರೂ ಅವರೇಕೆ ನನ್ನ ಮಗಳ ಮೇಲೆ ಅಟ್ಯಾಕ್ ಮಾಡಿದರು ಅಂತ. ಅವನು ಇವರನ್ನು ಕಾಣಲು ಬರುವಾಗ ನನ್ನ ಮಗಳನ್ನು ಒಂಟಿಯಾಗಿ ನೋಡಿರಬೇಕು. ಅದಕ್ಕೆ ಇವರನ್ನು ಕರೆದುಕೊಂಡು ಬಂದಿದ್ದಾನೆ. ಸೂರಿ ಇದೇ ಕೆಲಸ ಮಾಡುತ್ತಿದ್ದ. ಅದೇ ಕಾರಣಕ್ಕೆ ಅವನು ಅವಳನ್ನು ತುಂಬ ದಿನದಿಂದ ಫಾಲೋ ಮಾಡ್ತಿದ್ದ ಅಂತ ಅವರು ಅಂದುಕೊಂಡಿರಬಹುದು ಅಂತ ನನಗೆ ಅನಿಸಿತು. ಆದರೂ ನನಗೆ ಇಷ್ಟಕ್ಕೆ ಸುಮ್ಮನೆ ಆಗಲು ಸಾಧ್ಯ ಇಲ್ಲ. ಅವನನ್ನು ಹುಡುಕಲೇಬೇಕು. ಎಷ್ಟೋ ಜನ ಹುಡುಗಿಯರ ಬಾಳನ್ನು ಹಾಳು ಮಾಡಿದ್ದ ಇವರನ್ನು ಬಿಡಬಾರದು ಅಂದುಕೊಂಡೆ. ಬಿಟ್ಟಿದ್ದೇ ಸಾಕು ಅಂತ ಕಾಯುತ್ತಿದ್ದವನು ಸ್ವಲ್ಪ ಮುಂದೆ ಹೋಗಿ ಓಡಲು ಶುರು ಮಾಡಿದ. ನಾನು ಹೇಳಿದ್ದೆ ಅಲ್ವಾ, ಓಡಿ ಹೋದರೆ ಸಾಯಿಸ್ತೀನಿ ಅಂತ. ಮಾತಿಗೆ ತಪ್ಪಬಾರದು. ಅದಕ್ಕೆ ಅವನು ರೋಡ್ ತಲುಪುತ್ತಿದ್ದಂತೆ ಅವನನ್ನು ನನ್ನ ಕಾರಿಂದ ಗುದ್ದಿ ಸಾಯಿಸಿದೆ. ಅವನ ಸಿಮ್ ಕಾರ್ಡ್ ಮಾತ್ರ ತಗೊಂಡು ಅದರಲ್ಲಿ ಬೇರೆ ಯಾವುದೋ ಸಿಮ್ ಹಾಕಿ ಆ ಮೊಬೈಲ್ ಅವನ ಹತ್ತಿರಾನೇ ಬಿಟ್ಟು ಅಲ್ಲಿಂದ ಹೊರಟು ಹೋದೆವು. ಪೊಲೀಸ್ ಬಂದು ಅವನ ಮೊಬೈಲ್ನೆಲ್ಲ ಚೆಕ್ ಮಾಡಿದಾಗ ಅವನು ಏನು ಅನ್ನೋದು ತಿಳಿದು ಅದನ್ನು ಆಕ್ಸಿಡೆಂಟ್ ಅಂತ ಕೇಸ್ ಕ್ಲೋಸ್ ಮಾಡಿದರು. ಆಮೇಲೆ ಸೂರಿಗಾಗಿ ಹುಡುಕಾಟ. ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ನಮ್ಮ ನೆಮ್ಮದಿಯನ್ನೇ ಹಾಳು ಮಾಡಿಬಿಡುತ್ತವೆ. ಹಾಗೆ ಈ ಘಟನೆ ನನ್ನ ಜೀವನದ ನೆಮ್ಮದಿ ಹಾಳು ಮಾಡಿತ್ತು. ಸೂರಿ ಯಾರೋ ಏನು ಅಂತ ತಿಳಿದ ಮೇಲೆ ನನ್ನ ನಿದ್ದೆ ಪೂರ್ತಿ ಕೆಟ್ಟಿತ್ತು. ಪ್ರತಿದಿನ ಅದೇ ಯೋಚನೆ, ಅವನನ್ನು ಹೇಗೆ ಕಂಡುಹಿಡಿಯುವುದು ಅನ್ನೋದ್ರಲ್ಲಿ ನನ್ನ ದಿನ ಕಳೆಯುತ್ತಿದ್ದೆ. ಅವನ ಕರೆ ಅಥವಾ ಮೆಸೇಜ್ಗಾಗಿ ಕಾಯುತ್ತಿದ್ದೆ. ಆದರೆ ನನಗೆ ಅದು ನರಕ ಅನಿಸುತ್ತಿತ್ತು. ಅಷ್ಟೊಂದು ತಾಳ್ಮೆ ನನಗೆ ಇರಲಿಲ್ಲ. ಅದಕ್ಕೆ ಬೇರೆ ರೀತಿಯಲ್ಲಿ ಅವನನ್ನು ಹುಡುಕಬೇಕು ಅನಿಸಿತು. ಅದಕ್ಕೆ ಲಾರಿ ಡ್ರೈವರ್ ಮೊಬೈಲಲ್ಲಿ ಇದ್ದ ಎಲ್ಲ ಡೇಟಾನ ನನ್ನ ಮೊಬೈಲ್ಗೆ ಹಾಕ್ಕೊಂಡಿದ್ದೆ. ಅದರಲ್ಲಿ ಇದ್ದ ಹುಡುಗಿಯರ ಡೀಟೇಲ್ಸ್ನ ನನ್ನ ಟೀಮ್ಗೆ ಕೊಟ್ಟು ವಿಚಾರಿಸಲು ಹೇಳಿದೆ. ಅವರು ಆ ಹುಡುಗಿಯರ ಬಗ್ಗೆ ವಿಚಾರಿಸುತ್ತಿದ್ದರು. ತಮಗೆ ಸಿಕ್ಕ ಎಲ್ಲ ಮಾಹಿತಿಯನ್ನು ನನಗೆ ಕೊಟ್ಟರು. ನಾನು ಆ ಮಾಹಿತಿ ಆಧಾರದ ಮೇಲೆ ಅದರಲ್ಲಿ 3 ಹುಡುಗಿಯರನ್ನು ಸೆಲೆಕ್ಟ್ ಮಾಡಿದೆ. ಎಲ್ಲರೂ ಮಧ್ಯಮ ವರ್ಗದ ಹುಡುಗಿಯರು. ಈ 3 ಹುಡುಗಿಯರಿಗೆ ತಾಯಿ ಮಾತ್ರ ಇರೋದು. ಹಾಗೆ ಈ 3ರಿಗೆ ಕೆಲಸ ಕೊಡಿಸಿದ್ದು ಒಬ್ಬನೇ ವ್ಯಕ್ತಿ. ಆ ವ್ಯಕ್ತಿ ಸೂರಿ ಆಗಿರಬಹುದು ಅನ್ನೋದು ನನ್ನ ಸಂದೇಹ ಆಗಿತ್ತು. ಅದಕ್ಕಾಗಿ ಅವನನ್ನು ಹುಡುಕಬೇಕು ಅಂತ ಅವನು ಯಾರು ಅಂತ ವಿಚಾರಿಸಲು ಹೇಳಿದೆ. ಆದರೆ ಅವನು ಬೇರೆ ಯಾರೋ ಇನ್ನೊಬ್ಬ ವ್ಯಕ್ತಿ ಆಗಿದ್ದ. ಅವನ ಹೆಸರು ಗಂಗಪ್ಪ. ಹಾಗಾದರೆ ಇವನ್ಯಾರು? ಬಹುಶಃ ಅವನು ಒಬ್ಬ ಕೆಲಸ ಕೊಡಿಸುವ ಮಧ್ಯವರ್ತಿ ಆಗಿರಬಹುದು ಅನಿಸಿತು. ಅವನ ಬಗ್ಗೆ ಪೂರ್ತಿ ವಿಚಾರಿಸಲು ಹೇಳಿದೆ. ಅವರು ಅವನನ್ನು ಫಾಲೋ ಮಾಡುತ್ತಾ ಮಾಹಿತಿ ಕಲೆ ಹಾಕುತ್ತಿದ್ದರು. ನನಗೆ ಸೂರಿ ಕಡೆಯಿಂದ ಯಾವುದೇ ಕರೆ ಮತ್ತು ಮೆಸೇಜ್ ಬರಲಿಲ್ಲ. ಬಹುಶಃ ಅವನಿಗೆ ಲಾರಿ ಡ್ರೈವರ್ ಸತ್ತಿರುವ ವಿಚಾರ ತಿಳಿದಿರಬೇಕು. ಅದಕ್ಕೆ ಅವನು ಆ ನಂಬರ್ಗೆ ಕರೆ ಮಾಡುವ ಪ್ರಯತ್ನವೂ ಮಾಡುತ್ತಿಲ್ಲ ಅನಿಸಿತು. ಆದರೆ ಹೇಗಾದರೂ ಮಾಡಿ ನಾನು ಅವನನ್ನು ಹುಡುಕಲು ನನ್ನ ಎಲ್ಲ ಪ್ರಯತ್ನ ಮಾಡುತ್ತಿದ್ದೆ. ಪ್ರತಿದಿನ ನನ್ನ ಮಗಳು ಪಡುತ್ತಿರುವ ಹಿಂಸೆ ನನಗೆ ನೋಡಲು ಆಗುತ್ತಿರಲಿಲ್ಲ. ಅವಳಿಗೆ ಆಗಲೇ ನನ್ನ ಮೇಲೆ ಕೋಪ ಶುರು ಆಗಿತ್ತು. ನಾನೊಬ್ಬ ಭಾವನೆಗಳೇ ಇಲ್ಲದ ವ್ಯಕ್ತಿ ಥರ ಕಾಣಿಸುತ್ತಿದ್ದೆ. ಆದರೆ ನಾನು ನನ್ನ ಮಗಳನ್ನು ಕಾಪಾಡಿಕೊಳ್ಳಲು ಇದು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಆಗಾಗ ರಂಜಿತ್ ಕೂಡ ನನ್ನ ಮನೆ ಮುಂದೆ ಬರುತ್ತಿದ್ದ. ಒಳಗೆ ಬರಲು ಆಗದೆ ಅಲ್ಲೇ ಸ್ವಲ್ಪ ಹೊತ್ತು ಕಾದು ಹೋಗುತ್ತಿದ್ದ. ದೇವರು ನನಗೇಕೆ ಇಷ್ಟು ಕಷ್ಟ ಕೊಡುತ್ತಿದ್ದಾನೆ ಅನಿಸುತ್ತಿತ್ತು. ರಾಜಕುಮಾರಿಯಂತೆ ನೋಡಿಕೊಳ್ಳಬೇಕು ಅಂದುಕೊಂಡಿದ್ದ ನನ್ನ ಮಗಳನ್ನು ಕೈದಿಯಂತೆ ಕೂಡಿ ಹಾಕಿದ್ದೇನೆ ಎಂದು ದಿನ ಕೊರಗುತ್ತಿದ್ದೆ. ಆದರೆ ನಾನು ಕಠಿಣ ಆಗಲೇಬೇಕಾದ ಪರಿಸ್ಥಿತಿ. ಪೂರ್ತಿ ನಿಸ್ಸಹಾಯಕನಾಗಿದ್ದೆ. ಆದಷ್ಟು ಬೇಗ ಇದನ್ನು ಬಗೆಹರಿಸಲೇಬೇಕಾಗಿತ್ತು. ಆಗ ನನಗೆ ಒಂದು ಮಾಹಿತಿ ತಿಳಿಯಿತು. ಆ ಹುಡುಗಿಯರಿಗೆ ಕೆಲಸ ಕೊಡಿಸುವ ಗಂಗಪ್ಪ, ಸೂರಿ ಇಬ್ಬರು ಸ್ನೇಹಿತರು ಅಂತ. ಅಷ್ಟೇ ಅಲ್ಲ, ಗಂಗಪ್ಪ ಮೊದಲು ಕೆಲಸ ಕೊಡಿಸುವ ನೆಪ ಹೊಟ್ಟಿ ಅವರಿಗೆ ಒಂದು ಕೆಲಸ ಕೊಡಿಸುತ್ತಾನೆ.
ನಂತರ ಅವರ ಎಲ್ಲ ಡೀಟೇಲ್ಸ್ ಸೂರಿಗೆ ಕಳಿಸುತ್ತಾನೆ. ಮುಂದಿನದು ಎಲ್ಲ ಸೂರಿ ನೋಡಿಕೊಳ್ಳುತ್ತಾನೆ. ಹಾಗೆ ನನ್ನ ಮಗಳ ಮೇಲೆ ಅಟ್ಯಾಕ್ ಮಾಡಿದ್ದವರಲ್ಲಿ ಇವನು ಒಬ್ಬ ಅಂತ ತಿಳಿಯಿತು. ಅವನನ್ನು ಹಿಡಿದರೆ ಸೂರಿ ಸಿಗುತ್ತಾನೆ ಅನಿಸಿತು. ಆದರೆ ಹಿಂದೆ ಮಾಡಿದ ತಪ್ಪು ಯಾವುದೂ ಇನ್ನು ಮುಂದೆ ಆಗಬಾರದು. ಈಗಾಗಲೇ ಸೂರಿ ಅವರಿಬ್ಬರೂ ಸತ್ತಿರುವ ವಿಷಯ ತಿಳಿದು ಹುಷಾರಾಗಿರುತ್ತಾನೆ. ಹಾಗಾಗಿ ಈಗ ಸಿಕ್ಕಿರುವ ಅವಕಾಶವನ್ನು ತುಂಬ ಜಾಗರೂಕತೆಯಿಂದ ಉಪಯೋಗಿಸಿಕೊಳ್ಳಬೇಕು. ಅದಕ್ಕಾಗಿ ನನ್ನದೇ ಒಂದು ಪ್ಲಾನ್ ಮಾಡಬೇಕು ಅಂತ ಅವತ್ತೆಲ್ಲ ಅದರದೇ ಕೆಲಸ ಮಾಡಿದೆ. ಕಡೆಗೆ ಒಂದು ಪ್ಲಾನ್ ನನಗೆ ಸರಿ ಅನಿಸುತ್ತಿತ್ತು. ಹಾಗೆ ಅದಕ್ಕೆ ಇನ್ನೊಂದು ಪ್ಲಾನ್ನ ಸಪೋರ್ಟ್ ಆಗಿ ಮಾಡಿಕೊಂಡೆ. ಮರುದಿನ ನನ್ನ ಟೀಮ್ನ ಕರೆಸಿ ಆ ಪ್ಲಾನ್ನ ನಾನು ಅವರಿಗೆ ತಿಳಿಸಿದೆ. ಆದರೆ ಇನ್ನೊಂದು ಪ್ಲಾನ್ನ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ. ನಾನು ಹೇಳಿದ್ದ ಪ್ಲಾನ್ ಪ್ರಕಾರ ಅವರು ತಮ್ಮ ತಯಾರಿ ಮಾಡಿಕೊಂಡರು. ಯಾರಿಗೂ ಗೊತ್ತಾಗದಂತೆ ಗಂಗಪ್ಪನ ಕಿಡ್ನಾಪ್ ಮಾಡಬೇಕು. ಅವನು ಯಾವಾಗಲೂ ಜನರ ಮಧ್ಯೆ ಇರುತ್ತಾನೆ. ಕಿಡ್ನಾಪ್ ಮಾಡೋದು ಅಷ್ಟು ಸುಲಭ ಅಲ್ಲ ಅನಿಸಿತು. ಅದಕ್ಕೆ ಒಂದು ದಿನ ನಮ್ಮಲ್ಲಿ ಇದ್ದ ಒಬ್ಬ ಹುಡುಗಿಯನ್ನು ಅವನ ಬಳಿ ಕೆಲಸ ಕೇಳಲು ಕಳಿಸಬೇಕು ಅಂತ ಎಲ್ಲ ತಯಾರಿ ಮಾಡಿದೆ. ಅವಳೋಗಿ ಗಂಗಪ್ಪನನ್ನ ಭೇಟಿ ಮಾಡಿದ್ದಳು. ತನಗೆ ಯಾರೂ ಇಲ್ಲ, ನನ್ನ ಸ್ನೇಹಿತೆ ನಿಮ್ಮ ಬಗ್ಗೆ ಹೇಳಿ ಕಳಿಸಿದಳು. ಅದಕ್ಕೆ ನಿಮ್ಮ ಹತ್ರ ಬಂದೆ. ಹೇಗಾದರೂ ಮಾಡಿ ಒಂದು ಕೆಲಸ ಕೊಡಿಸು ಅಂತ ಕೇಳಿದಳು. ಅವನು ಇವಳನ್ನು ಒಮ್ಮೆ ನೋಡಿ, ಸರಿ ಕೊಡೋಣ, ಆದರೆ ನಿನ್ನ 1 ತಿಂಗಳ ಸಂಬಳದಲ್ಲಿ ನನಗೆ ಅರ್ಧ ಕಮಿಷನ್ ಕೊಡಬೇಕು ಅಂತ ಕೇಳಿದ. ಅವಳು ಸರಿ ಅಂತ ಒಪ್ಪಿಕೊಂಡಳು. ಈ ವಿಷಯವನ್ನು ಅವನು ಸೂರಿಗೆ ತಿಳಿಸಿದ. ಹುಡುಗಿಗೆ ಯಾರೂ ಇಲ್ಲ ಅಂತ ತಿಳಿದು ಅವಳನ್ನು ಮೊದಲು ಕಿಡ್ನಾಪ್ ಮಾಡಲು ಪ್ಲಾನ್ ಮಾಡಿದರು. ನಂತರ ಅವಳಿಗೆ ಕೆಲಸ ಕೊಡಿಸುವುದಾಗಿ ಹೇಳಿ ಅವಳನ್ನು ಒಂದು ಕಾರಲ್ಲಿ ಕರೆದುಕೊಂಡು ಹೊರಟನು. ನಮ್ಮ ಹುಡುಗರು ಅವರನ್ನು ಫಾಲೋ ಮಾಡುತ್ತಲೇ ಇದ್ದರು. ಅದು ಹೇಗೋ ಗಂಗಪ್ಪನ ಗಮನಕ್ಕೆ ಬಂದಿತು. ತಕ್ಷಣ ಎಚ್ಚೆತ್ತುಕೊಂಡ ಗಂಗಪ್ಪ ಅವರ ದಾರಿ ತಪ್ಪಿಸಿಬಿಟ್ಟನು. ನಮ್ಮವರು ಎಷ್ಟು ಹುಡುಕಿದರೂ ಅವನು ಸಿಗಲಿಲ್ಲ. ಗಾಬರಿಯಿಂದ ಅವರು ನನಗೆ ಕರೆ ಮಾಡಿ ತಿಳಿಸಿದರು. ನನಗೆ ಅದು ಶಾಕ್ ಅನಿಸಲಿಲ್ಲ, ಏಕೆಂದರೆ ಇದನ್ನು ನಾನು ಮೊದಲೇ ಊಹಿಸಿದ್ದೆ. ಅದಕ್ಕೆ ಇನ್ನೊಂದು ಪ್ಲಾನ್ ಮಾಡಿದ್ದೆ. ಆ ಪ್ಲಾನ್ ನನಗೆ ಮತ್ತು ಕಿಡ್ನಾಪ್ ಆದ ಹುಡುಗಿಗೆ ಮಾತ್ರ ಗೊತ್ತಿತ್ತು. ಅವನು ಯಾವಾಗ ಇವರ ದಾರಿ ತಪ್ಪಿಸಿದನೋ ಆಗಲೇ ಪ್ಲಾನ್ ಬಿ ಕಾರ್ಯ ಶುರು ಮಾಡಿದಳು. ನಮ್ಮವರು ನನಗೆ ಕರೆ ಮಾಡುವಷ್ಟರಲ್ಲಿ ಗಂಗಪ್ಪನನ್ನ ಸೆರೆಗೆ ಸಿಕ್ಕಿದ್ದ. ಕುತೂಹಲದಿಂದ ಚಂದು, ಅದು ಹೇಗೆ, ಅಂಥದ್ದೇನು ಪ್ಲಾನ್ ಮಾಡಿದ್ದೀರಿ ಅಂತ ಕೇಳಿದ. ನನ್ನ ಮೆಸೇಜ್ ಬಂದ ಕೂಡಲೇ ಹೇಗಾದರೂ ಮಾಡಿ ಅವಳಿಗೆ ಕಾರ್ ನಿಲ್ಲಿಸಿ ಕಾರ್ ಫುಲ್ ಕ್ಲೋರೋಫಾರ್ಮ್ ಸ್ಪ್ರೇ ಮಾಡಲು ಹೇಳಿದ್ದೆ. ಅದೇ ರೀತಿ ಅವರು ಊರಿಂದ ದೂರ ಹೋದ ಮೇಲೆ ಅವಳಿಗೆ ಮೆಸೇಜ್ ಕಳಿಸಿದೆ. ಅವಳು ವಾಮಿಟ್ ಬರುತ್ತಿದೆ ಅಂತ ಹೇಳಿ ಕ್ಲೋರೋಫಾರ್ಮ್ ಸ್ಪ್ರೇ ಮಾಡಿದಳು. ಇವಳು ಸೇರಿ ಎಲ್ಲರೂ ಮೂರ್ಛೆ ಹೋದರು. ಆಗ ನಾನು ಹೋಗಿ ಡ್ರೈವರ್ನ ಬಿಟ್ಟು ಅವರಿಬ್ಬರನ್ನು ನನ್ನ ಜಾಗಕ್ಕೆ ಕರೆತಂದಿದ್ದೆ. ಚಂದುಗೆ ಮತ್ತೆ ಸಂದೇಹ ಹುಟ್ಟಿತು. ಫಾಲೋ ಮಾಡುವವರೇ ದಾರಿ ತಪ್ಪಿದ ಮೇಲೆ ಅವರೆಲ್ಲಿ ಹೋಗುತ್ತಿದ್ದಾರೆ ಅಂತ ನಿಮಗೆ ಹೇಗೆ ತಿಳಿಯಿತು ಅಂತ ಕೇಳಿದ. ನಾವು ಇರುವ ಜಾಗಕ್ಕೆ ನಮ್ಮ ಹುಡುಗರು ಬಂದು ಇದೇ ಪ್ರಶ್ನೆ ಕೇಳಿದರು. ನಾನವಳನ್ನು ಟ್ರ್ಯಾಕ್ ಮಾಡಲು ಅವಳ ಹತ್ತಿರ ಇನ್ನೊಂದು ಮೊಬೈಲಲ್ಲಿ ವಾಟ್ಸಪ್ ಲೈವ್ ಲೊಕೇಶನ್ ಅನ್ನು ನನ್ನ ಮೊಬೈಲ್ಗೆ ಕಳಿಸಿಕೊಂಡಿದ್ದೆ. ಟೆಕ್ನಾಲಜಿ ತುಂಬ ಇದೆ ಅಲ್ವಾ, ಉಪಯೋಗಿಸಿ ಅವನನ್ನು ಹಿಡಿದೆ ಅಂತ ನನ್ನ ಎಲ್ಲ ಪ್ಲಾನ್ ವಿವರಿಸಿದೆ. ಆಗ ಅವರ ಗಾಬರಿ ಕಡಿಮೆ ಆಯಿತು. ಅದರ ಜೊತೆ ಚಂದು ಸಂದೇಹವೂ ತೀರಿತು. ಇಂಥ ಕೆಲಸ ಮಾಡುವವರು ತುಂಬ ಹುಷಾರಾಗಿ ಇರ್ತಾರೆ, ಆದರೆ ಒಂದಲ್ಲ ಒಂದು ಕಡೆ ತಪ್ಪು ಮಾಡೇ ಮಾಡ್ತಾರೆ. ಅಂಥದ್ದೇ ತಪ್ಪನ್ನು ಸೂರಿ ಮಾಡಿದ್ದ. ಅವನು ನನ್ನ ಮಗಳ ಅಟ್ಯಾಕ್ ಆದ ಮೇಲೆ ತನ್ನ ಜಾಗ ಬದಲಿಸಿದ್ದ. ನಂತರ ಇಬ್ಬರು ಸ್ನೇಹಿತರು ಸತ್ತ ಮೇಲೆ ಅವನಿಗೆ ತನ್ನ ಕೆಲಸ ಮಾಡಲು ಆಗಿರಲಿಲ್ಲ. ತಲೆ ಮರೆಸಿಕೊಂಡು ತಿರುಗುತ್ತಿದ್ದ. ಆದರೆ ಅವನಿಗೆ ಕೆಲಸ ವಹಿಸಿದವರು ಅವನ ಮೇಲೆ ಒತ್ತಡ ಹೇರುತ್ತಲೇ ಇದ್ದರು. ಅದಕ್ಕೆ ಒಬ್ಬ ಹುಡುಗಿಯನ್ನು ಅವರಿಗೆ ಕೊಟ್ಟರೆ ಅವರ ಒತ್ತಡ ಕಡಿಮೆ ಆಗುತ್ತೆ. ನಂತರ ಇದೆಲ್ಲ ಸ್ವಲ್ಪ ಶಾಂತವಾದ ಮೇಲೆ ಕೆಲಸ ಮುಂದುವರಿಸಬಹುದು ಅಂದುಕೊಂಡಿದ್ದ. ಅದೇ ಸಮಯಕ್ಕೆ ಈ ಹುಡುಗಿಗೆ ಯಾರೂ ಇಲ್ಲ ಅಂತ ತಿಳಿದು ಇವಳನ್ನು ಕಿಡ್ನಾಪ್ ಮಾಡಲು ಹೋಗಿ ನನ್ನ ಬಲೆಗೆ ಸಿಕ್ಕಿಬಿದ್ದ. ಗಂಗಪ್ಪ ಇವಳನ್ನು ಏಕೆ ಕಿಡ್ನಾಪ್ ಮಾಡಲು ನಿರ್ಧರಿಸಿದ ಅಂತ ತಿಳಿದುಕೊಳ್ಳಬೇಕು ಅನಿಸಿತು. ಆದರೆ ಕೇಳಿದ ಕೂಡಲೇ ಹೇಳುವನೆ. ಅದಕ್ಕೆ ಸ್ವಲ್ಪ ನಮ್ಮ ರೀತಿ ತೋರಿಸಿ ನಂತರ ನಾನು ಗಂಗಪ್ಪನನ್ನು ಕೇಳಿದೆ. ಅದಕ್ಕೆ ಅವನು, ಸೂರಿ ನನಗೆ ಹುಡುಗಿ ಹುಡುಕಲು ಪೀಡಿಸುತ್ತಿದ್ದ. ಈಗಾಗಲೇ ಪ್ಲಾನ್ ಮಾಡಿರುವ ಹುಡುಗಿಯರ ಮೇಲೆ ಯಾರೋ ಕಣ್ಣು ಇಟ್ಟಿರುವ ವಿಚಾರ ಅವನಿಗೆ ತಿಳಿದಿತ್ತು. ಅದಕ್ಕೆ ಬೇರೆ ಗೊತ್ತಿರುವ ಹುಡುಗಿ ಬೇಕು ಅಂತ ಹುಡುಕುತ್ತಿದ್ದೆ. ಇಂಥ ಸಂದರ್ಭದಲ್ಲಿ ಇವಳು ಯಾರೂ ಇಲ್ಲ ಅಂತ ಕೆಲಸ ಕೇಳಿಕೊಂಡು ಬಂದಳು.
ಆದರೆ ಇವಳು ಹೊಸ ಹುಡುಗಿ ಅಂತ ತಿಳಿದರೆ ಅವನು ಬೇಡ ಅನ್ನುತ್ತಾನೆ. ನಂತರ ನನಗೆ ಮತ್ತೆ ಹುಡುಗಿ ಹುಡುಕು ಅಂತ ಹಿಂಸೆ ಕೊಡುತ್ತಾನೆ. ಅದಕ್ಕೆ ಸೂರಿಗೆ ಇವಳು ತುಂಬ ದಿನದಿಂದ ಗೊತ್ತು. ಈಗ ಅವಳು ನನ್ನ ಹತ್ತಿರ ಕೆಲಸ ಕೇಳಿಕೊಂಡು ಬಂದಿದ್ದಾಳೆ ಅಂತ ಸುಳ್ಳು ಹೇಳಿದೆ. ನನ್ನ ಮಾತನ್ನು ನಂಬಿ ಇವಳನ್ನು ಕರೆತರಲು ಹೇಳಿದ ಅನ್ನುವ ಸತ್ಯ ತಿಳಿಸಿದ. ರಘುರಾಮ್ಗೆ ರಂಜಿತ್ನನ್ನು ತನ್ನ ಅಳಿಯ ಮಾಡಿಕೊಳ್ಳಲು ಇಷ್ಟವಿದ್ದರೂ ಸಹ ಅವನನ್ನು ಕೊಲೆ ಯಾಕೆ ಮಾಡಿದ್ದು? ಇದರ ಹಿಂದಿನ ರಹಸ್ಯವಾದರೂ ಏನು? ದಿವಿಜಾ ತನ್ನ ತಂದೆಯನ್ನು ಕ್ಷಮಿಸುತ್ತಾಳ? ಕಾಯ್ದು ನಿರೀಕ್ಷಿಸಿ. ಭಾಗ 6 ಮುಂದುವರಿಯುತ್ತದೆ. ಭಾಗ 6ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.